ಮೋಟಿವೇಶನ್ ಇದ್ದೀನಿ. ಮನೆಯಲ್ಲೇ ಕುಳಿತು ಆರಾಮಾಗಿ ನೀವು ಒಂದು ಬಿಸ್ನೆಸ್ ಅಂತಲೇ ಹೇಳ್ಬೋದು, ಬಿಸ್ನೆಸ್ ಅಂತಲೇ ಮಾಡ್ಬೋದು. ನೋಡಿ, ಈ ಥರ ಮನೆಯಲ್ಲೇ ಸಿಂಪಲ್ಲಾಗಿರೋ ಬ್ಲೌಸು ಕೂಡ ಹೊಲಿದ್ರು, ಒಂದು 5 ಬ್ಲೌಸ್ ಹೊಲಿದ್ರು 500 ರೂಪಾಯಿ ಆಗುತ್ತೆ. 100 ರೂಪಾಯಿ ತೊಗೊಂಡ್ರು ಕೂಡ ಆಗುತ್ತೆ. ನೀವು ಸಿಟಿಯಲ್ಲಿ ಆದರೆ ತುಂಬ ಇನ್ನೂ ಜಾಸ್ತಿ 150 ಇಲ್ಲ 120 ತೊಗೋತೀನಿ ಅಷ್ಟೇ. ಅಂದರೂ ದಿನಕ್ಕೆ 500 500ರಿಂದ 600 ಅಂತೂ ಆರಾಮಾಗುತ್ತೆ. ಅಷ್ಟು ಕಷ್ಟವೇನು ಕೆಲಸ ಇಲ್ಲ, ತುಂಬ ಈಸಿ ಕೆಲಸ. ನಾನಿಲ್ಲಿ ಬುಕ್ಸ್ ಹಾಕ್ತಾಯಿದ್ದೀನಿ. ಕಷ್ಟಪಟ್ಟು ಸೂಜಿ ದಾರ ನಾನು ಅಲ್ಲೇ ಯಂತ್ರ ಮೇಲೆ ಹಾಕ್ತೀನಿ. ನೋಡಿ, ಅಲ್ಲಿ ನೀವು ಇದನ್ನು ಎಷ್ಟೊಂದು ನೀಟಾಗಿ ಸ್ವಲ್ಪ ಮಿಸ್ ಮಾಡ್ಕೋಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ನೀವು ಕೂಡ ಮನೆಯಲ್ಲೇ ಮೂರುವರೆಗೆ ಇಲ್ಲ ಜಾಸ್ತಿನೂ ಆಗುತ್ತೆ. ತುಂಬ ಟೈಮಿಂದ ಮನೆ ಕೆಲಸ ಮಾಡಿಕೊಂಡು ಆರಾಮಾಗಿ ಬ್ಲೌಸ್ ಹೊಲಿದು ನಿಮ್ಮದೊಂದು ಅರ್ನಿಂಗ್ಸ್ ಅಂತ ಏನಿರುತ್ತೆ ಅದನ್ನು ನೀವು ಮಾಡಿಕೊಂಡ್ರಿ ಅಂತಂದರೆ ಅಷ್ಟು ಒಂದು ನಿಮಗೆ ಒಂದು ಖುಷಿ ಅಂತ ಇರುತ್ತೆ. ನಾವು ಹೊರಗಡೆ ದುಡಿಯೋಕ್ಕೆ ಹೋದರೆ ತುಂಬ ಕಷ್ಟ ಆಗುತ್ತೆ ಅಲ್ವಾ. ಹೊರಗಡೆ ದುಡಿಯೋಕ್ಕೆ ಹೋಗಬೇಕು, ಮನೆ ಕರೆಕ್ಟ್ ಟೈಮಿಂಗ್ ಹೋಗಬೇಕು, ಬರಬೇಕು. ಕಷ್ಟ ಆಗುತ್ತೆ. ಈಗ ಮನೆಯಲ್ಲೇ ಕೂತು ಖುಷಿನೂ ಆಗುತ್ತೆ ಅಲ್ವಾ. ನಾವು ಕಸ್ಟಮರ್ ನಮಗೆ ಬರ್ತಾರೆ ಅಂತಂದರೆ ಸ್ವಲ್ಪ ಒಂದು 5 ರೂಪಾಯಿ 10 ರೂಪಾಯಿ ಕಡಿಮೆ ತೊಗೊಂಡ್ರೆ ಏನು ಕಷ್ಟ ಏನಲ್ಲ ಅಲ್ವಾ. 5 ರೂಪಾಯಿ 10 ರೂಪಾಯಿ ಕಡಿಮೆ ಹೋಗ್ತಾನೆ ಜಾಸ್ತಿ. ಇವಾಗ ಸ್ವಲ್ಪ ಕಡಿಮೆ ರೇಟು ತೊಗೊಂಡು ಚೆನ್ನಾಗಿ ಸ್ಟಿಚ್ ಮಾಡಿ ಚೆನ್ನಾಗಿ ಹೊಲಿದು ಚೆನ್ನಾಗಿ ಮನೆಯಲ್ಲೇ ಕೂತು ಆನ್ಲೈನ್ ನೋಡಿಕೊಂಡು ಈ ಥರ ಬ್ಲೌಸು ಹೊಲಿದು ಸಾಲಿ ಕಲಿತಿಲ್ಲ ಅಂದ್ರೂ ದಿನಕ್ಕೆ 500ರಿಂದ 1000 ಮಾಡ್ಬೋದು, 1000ರಿಂದ 2000 ಮಾಡ್ಬೋದು. ಅಷ್ಟೊಂದು ಇವಾಗಂತೂ ಟ್ರೆಂಡ್ ಅಂತ ಎಲ್ಲ ಪೊಗ್ಗ ತೋಳು ಒಂದು ಎಲ್ಲನೂ ಮಾಡಿಸ್ಕೊತಾರಲ್ವ. ಪೊಗ್ಗ ತೋಳು ಟ್ರೆಂಡ್ ಅಂತಲೇ ಹೇಳ್ಬೋದು. ಇದೊಂದು ಟ್ರೆಂಡಿಂಗ್ ಅಂತಲೇ, ಇದೊಂದು ಹೊಸದಾಗಿ ಬಂದಿದೆ ಅಂತಲೇ ಹೇಳ್ಬೋದು. ನೋಡಿ, ಟ್ರೆಂಡಿಂಗಲ್ಲಿ ಇರ್ಬೋದು. ಟ್ರೆಂಡಿಂಗಲ್ಲಿ ಇರೋ ಬ್ಲೌಸೇ ನಾನು ಹೊಲಿತಾ ಇರೋದು. ಎಲ್ಲೂ ಕಸ್ಟಮರ್ ಕೇಳೋದು ಇದನ್ನು. ತುಂಬ ಚೆನ್ನಾಗಿದೆ. ಆದರೆ ಎಲ್ಲನೂ ಈಸಿ
ಕುಳಿತು ಆರಾಮಾಗಿ ಅರ್ನಿಂಗ್ಸ್ ಅಂತ ನೀವು ಸಕ್ಸಸ್ ಕಾಣ್ಬೋದು. ನೀವು ಅದೇನು ನನಗೆ ಬರಲ್ಲಪ್ಪ, ಎಷ್ಟು ಕಷ್ಟ ಇದೆ, ಯಾರಿಗೆ ಬೇಕಪ್ಪ ಅನ್ನೋಂಥ ಟೆನ್ಷನ್ನು ಬೇಡ. ಆ ಥರ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೋದು. ಆ ಥರ ಟೆನ್ಷನ್ ಏನೂ ಇರೋದಿಲ್ಲ ಇದರಲ್ಲಿ. ನೋಡಿ, ನೀವು ಬೇರೆ ಕಡೆ ದುಡಿಯೋಕ್ಕೆ ಹೋದರೆ ಮನೆಯಲ್ಲಿ ಕೆಲಸ ಮಾಡ್ಕೋಬೇಕು, ಮಕ್ಕಳು ಶಾಲೆಗೆ ಹೋಗ್ತಾರೆ, ಕಟ್ಟಬೇಕು. ಒಂದು 500ರಿಂದ 600ವರೆಗೂ ಆಗೋದೇ ಇಲ್ಲ. ತಿಂಗಳಿಗೆ 1000, ತಿಂಗಳಿಗೆ ಒಂದು 10,000ರಿಂದ 5,000 ಹಿಂಗೆ ಇಷ್ಟು ಅಮೌಂಟ್ ಆಗುತ್ತೆ. ಆದರೆ ದಿನಕ್ಕೆ 500 ರೂಪಾಯಿ ಸಂಬಳ ಅಂದರೆ ಏನು ಕಡಿಮೆನಾ? 500 ರೂಪಾಯಿ ಸಂಬಳ ಆಗುತ್ತೆ ಅಂತಂದರೆ ನೋಡಿ ತಿಂಗಳಿಗೆ ಎಷ್ಟಾಗ್ಬೋದು ಅಂತ ನೀವೇ ಅನಿಸ್ಬೇಕು. ಜಾಬ್ ಮಾಡ್ತೀನಿ, ಗೌರ್ಮೆಂಟ್ ಜಾಬ್ ಅಂತಂದ್ರೆ ತಲೆ ಓಡಿಸಿ ಕಸ್ಟಮರ್ ಬ್ಲೌಸಸ್ ಎಲ್ಲ ಈ ಥರ ಹೊಲಿದ್ರಿ ಅಂತಂದರೆ ಚೆನ್ನಾಗಿ ನೀಟು ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿ ಕೂತ್ರೆ ತಾನೇ ಬರ್ತಾರೆ. ನೀವು 5 ರೂಪಾಯಿ ಜಾಸ್ತಿ ತೊಗೊಂಡ್ರೂ ನಡೆಯುತ್ತೆ, ಕಡಿಮೆ ತೊಗೊಂಡ್ರೂ ನಡೆಯುತ್ತೆ. ಸಡನ್ಲಿ ಜಾಸ್ತಿ ತೊಗೊಂಡ್ರೆ ಕಸ್ಟಮರಿಗೆ ಬರೋದು ಸ್ವಲ್ಪ ಕಡಿಮೆನೇ. ಕಸ್ಟಮರ್ ಬರಬೇಕು ಅಂತಂದರೆ ಕಡಿಮೆ ತಗೊಳ್ಳೋದು ಒಳ್ಳೆಯದು. ಅಂದರೆ ನೋಡಿ ಈ ಥರ ಬ್ಲೌಸ್ ಈ ಥರ ಬಂತು. ಇದೇ ಟ್ರೆಂಡಿಂಗಲ್ಲಿರೋದು, ಎಲ್ಲ ಕಸ್ಟಮರ್ಗೂ ಇದೇ ಬ್ಲೌಸ್ ಬೇಕಾಗಿರೋದು. ಹಾಗಾಗಿ ಇದು ಕಲರು ಅಷ್ಟೇ ಮತ್ತು ಚೆನ್ನಾಗಿಲ್ಲ, ಆದ್ರೂ ನಾನು ಯೂಸ್ ಮಾತ್ರ ಚೆನ್ನಾಗಿದೆ ಅಲ್ವಾ, ಅದಕ್ಕೆ ನಿಮಗೆ ಬೇರೆ ಬ್ಲೌಸ್ ಎಲ್ಲ ತೋರಿಸೋದಕ್ಕೆ ಆಗಲಿಲ್ಲ. ಅದಕ್ಕೆ ಇದನ್ನಾರು ಮಾಡಬೇಕಪ್ಪ ಲಾಸ್ಟ್ ಮುಂದೆ ಇತ್ತು, ಇದನ್ನೇ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಿಮಗೆ ತೋರಿಸೋದ್ರಿಂದ ನೋಡಿ ಇಷ್ಟೇ. ಇದನ್ನು ಮಾರ್ಕೆಟಿಂಗ್ ಮಾಡಬೇಕಂತಂದ್ರೆ ಮಾರ್ಕೆಟಿಂಗ್ ಮಾಡೋದಕ್ಕೆ ನೀಟಾಗಿ ಬಂದರೆ ಸಾಕು. ಅದರಲ್ಲಿ ರೆಡಿ ಆಗ್ತಿದ್ದಂಗೆ ತೋರಿಸ್ತೀನಿ ನಿಮಗೆ ಎಲ್ಲನೂ. ನೀವು ಇದೇ ಥರ ಮಾಡ್ಬೋದಲ್ಲ, ಮನೆಯಲ್ಲೇ ಕುಳಿತು ಮನೆ ಮಕ್ಕಳನ್ನು ನೋಡಿಕೊಂಡು, ಮನೆ ಜವಾಬ್ದಾರಿ ನೋಡಿಕೊಂಡು, ಟೈಮ್ ತಗೊಂಡು ರೆಸ್ಟ್ ಮಾಡಿಬಿಟ್ಟು ಹೊಲಿಬೇಕಂತಂದಾಗ ಹೊಲಿದ್ರಿ ಅಂತಂದರೆ ನಿಮಗೆ ಒಂದು ಖುಷಿ ಅದು ಇರುತ್ತೆ. ಮಾಡಿದರೆ ಎಷ್ಟು ನಡೀತಿದೆ ಅಂತ ಆಮೇಲೆ ಬೆಳೆಸಿ ಇದು ಕಾಯ್ತು ನೋಡಿ. ಈ ಥರ ಫೈನಲ್ ಬಂತು ಇದೊಂದು ಲುಕ್ಕು. ನನಗಂತೂ ನಾನು ಕಲಿತಾ ಇರೋದು ತುಂಬ ದಿನ ಕಲಿತಾ ಇದ್ದೀನಿ. ನನಗೆ ಯಾರಾದರೂ ಒಂದು ಹೊಸ ರೊಕ್ಕ ಹೊಲಿಬೇಕು, ಹೊಲಿ ಟ್ರೆಂಡ್ ಅಂತಂದಾಗ ನನಗೆ ಆಗೋ ಖುಷಿನೇ ಬೇರೆ. ಇದಾಗುತ್ತೆ ಏನಂತಂದರೆ ಹೊಲಿದ ಮುಂದೆ ಜರಿತಾ ಇರುತ್ತಲ್ಲ,
ಜರದು ಎಲ್ಲ ಭಾಳ ಕಾಡಕತ್ತೈತಿ. ಆದರೂ ನನಗಂತೂ ನೀಟಾಗಿ ಬರುತ್ತೆ, ನೀಟಾಗೇ ಮಾಡಿ ಹೊಲಿತೀನಿ ನಾನು. ಕಸ್ಟಮರ್ಗೆ ಇದು ಇಷ್ಟ ಆಗೋದು ಅಲ್ವಾ. ಕಸ್ಟಮರ್ಗೆ ಇಷ್ಟ ಆಗೋ ಥರ ನಾವು ಹೊಲಿದ್ವಿ ಅಂತಂದರೆ ಮತ್ತೆ ಅಕ್ಕ ನೀನು ಹೊಲಿ ಅಂತ ಅಂದುಬಿಟ್ಟು ತಂದು ಕೊಡ್ತಾರೆ. ತಂದು ಕೊಡೋ ಥರ ನಾವು ರೆಡಿ ಮಾಡಿಕೊಟ್ವಿ ಅಂದ್ರೇ ತಂದು ಕೊಡೋದು. ಬಂದ್ಬಿಟ್ಟು ನಮಗೆ ಮನೆ ಕುರುಕುರಿ ತಂದುಬಿಟ್ಟು ಕೊಟ್ಟಲು. ತಾಯಿಯಿಂದ ತಂದುಬಿಟ್ಟು ಅಂತ ಹೊಲಿತಾಯಿದ್ದೀನಿ. ನನಗೆ ಊಟ ಆಗೋದಿಲ್ಲ, ಕೊಡ್ತೀನಿ, ತಿಂತಾರೆ. ಆದರೂ ದುಡ್ಡಿಲ್ಲ ನನಗೆ. ಇದೊಂದು ನೆಕ್ಸ್ಟ್ ಅದೊಂದು ಬ್ಲೌಸ್ ಫೈನಲ್ ಹಾಕಲ್ಲ. ಇದೊಂದು ಬ್ಲೌಸ್ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಇದನ್ನ ಹಾಕಿ ಬಿಟ್ಟು ಹೊಲಿತೇವಲ್ಲ, ಥರ್ಮಾಕೋಲ್ ಅಂತ ಅಂದ್ಬಿಟ್ಟು ಥರ್ಮಾಕೋಲ್ ಹಾಕಿ ರೆಡಿ ಮಾಡ್ಕೊಂಡ್ಬಿಟ್ಟು ಹೊಲಿತೀವಿ. ಆದರೆ ನಾನಿಲ್ಲಿ ಆ ಥರ ಎಲ್ಲ ಏನು ಮಾಡಿಲ್ಲ, ಥರ್ಮಾಕೋಲ್ ಇರಲಿಲ್ಲ ನನ್ನ ಕಡೆ, ಅದಕ್ಕೆ ನಾನು ಮಾಡಿರೋದು ಇದು. ಥರ್ಮಾಕೋಲ್ ಹಾಕಿಲ್ಲ, ಥರ್ಮಾಕೋಲ್ ಅದರಲ್ಲಿ ಬ್ಲೌಸ್ ಪೀಸ್ ಇರ್ತದಲ್ಲ, ಅಲ್ಲಿ ಪೀಸನ್ನು ಹಾಕಿ ಕಸ್ಟಮರ್ ಅಂದರೆ ನಮಗೆ ಈ ಥರ ಅವರು